ಅವ್ರು ಏನ್ ಮಾತಾಡಿದಾರೆ ಸತ್ಯ ಇದೆ ಅಂತ ಹೇಳಿದನಲ್ಲ. ವೈ ಈಗ ನೋಡಿ, ಈಗ ಆಯ್ತಪ್ಪ, ಯಾರು ವೋಟ್ ಎಲ್ಲ ಆಗ್ತಾನೆ ಅಂತ ಗೊತ್ತಿಲ್ಲ. ಬಟ್ ಈಸ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್? ಇದನ್ನ ನಂಬರ್ ಫೋನ್, ಈಗ ಯಾರು ನಿಮ್ಗೆ ಡಿಲೀಟ್ ಮಾಡ್ಬೇಕಂತ ಕೊಟ್ಟು ಒಂದು ಫೋನ್ ನಂಬರ್ ಕೊಡ್ತಾರಲ್ಲ, ಅವನ ಹೆಸರಿಗೆ OTP ಹೋಗ್ಬೇಕಲ್ಲ. ಇಟ್ ಇಸ್ ನಾಟ್ ಒನ್ ಮಿನಿಟ್ ಪ್ರೋಸೆಸ್. ಅವ್ನ ಅರ್ಜಿ ಕೊಟ್ಟ ತಕ್ಷಣ ಡಿಲೀಟ್ ಏನಾಗಲ್ಲ. OTP ಹೋಗ್ಬೇಕು, ಕನ್ಫರ್ಮೇಶನ್ ಆಗ್ಬೇಕು, ಯಾರು ಕೊಟ್ಟವ್ರಂತ ಅವನೇ ಕೊಟ್ಟವನ ಬೇರೆಯವನೇ ಕೊಟ್ಟವ್ರ. ಡಿಲೀಟ್ ಮಾಡ್ಬೇಕಾದ್ರೆ ತಾನು ಸ್ವಂತ ನಾನ್ ಕೊಡ್ಬೇಕು, ಇಲ್ಲ ಅಂದ್ರೆ BLO ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು. BLA ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು, BLO ಬರೀಬೇಕು. ಅದೆಲ್ಲ ಪ್ರೋಸೆಸ್ ಆಗ್ಬೇಕಲ್ಲ. ಇದನ್ನೇ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ದೇಶದ ಉದ್ದಗಲೂ ಕೂಡ ನಮ್ಮ ಮತ ನಮ್ಮ ಹಕ್ಕು, ನಿಮ್ಮ ಮತದನ್ನ ಕಾಯ್ಬೇಕಾದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಕಮಿಷನ್. ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಏನ್ ಹೇಳಿದ್ದಾರೆ? ವಿ ಡೋಂಟ್ ಡಿಪೆಂಡ್ ಆನ್ ದಿ ಪೊಲಿಟಿಕಲ್ ಪಾರ್ಟೀಸ್. ಇಟ್ ಇಸ್ ಡ್ಯೂಟಿ ಆಫ್ ಎಲೆಕ್ಷನ್ ಕಮಿಷನ್ ಟು ಪ್ರೊಟೆಕ್ಟ್ ಎವ್ರಿ ಸಿಟಿಸನ್ಸ್, ಎವ್ರಿ ರೈಟ್ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅವರು ಅಬ್ಜೆಕ್ಷನ್ ರೈಸ್ ಮಾಡಿಲ್ಲ, ದಳದವರು ಮಾಡಿಲ್ಲ, BJP ಅವರು ಮಾಡಿಲ್ಲ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಅವ್ರು ಮಾಡ್ತಾರೋ ಬಿಡ್ತಾರೋ, ಎಲೆಕ್ಷನ್ ಕಮಿಷನ್ ನ್ಯಾಯಬದ್ಧವಾದಂತ ಮತದಾನವನ್ನ ಹಕ್ಕನ್ನ ಕಾಪಾಡಬೇಕು. ಯಾವಾಗ ಅದಕ್ಕೆ ಸರ್ವೆಗೆ ಹೋಗ್ತಾರೆ, ಮಿಕ್ಕಿದ್ ಹೋಗ್ತಾರೆ, ಇನ್ಕ್ಲೂಡಿಂಗ್ ಡೆಪ್ಯೂಟಿ ಕಮಿಷನರ್, ಆಲ್ ವಿಲ್ ಬಿ ದಿ ಎಂಪ್ಲಾಯೀಸ್ ಆಫ್ ಎಲೆಕ್ಷನ್ ಕಮಿಷನ್. ಅಂಡರ್ ದಿ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್ ಅವ್ರು ಕೆಲಸ ಮಾಡ್ಬೇಕು.